ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ಯಾಪ್ಚರ್ ಡೈರಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇದು ಬಂದು ನೈಟ್ ಟು ಮಾರ್ನಿಂಗ್ ರುಟೀನ್ ವ್ಲಾಗ್ ಆಗಿರುತ್ತೆ. ಮಾರ್ನಿಂಗ್ ಆಲ್ಮೋಸ್ಟ್ ಎಲ್ಲರೂ ಬ್ಯುಸಿ ಇರ್ತಾರೆ. ಅಂದರೆ ಮಕ್ಕಳು ಸ್ಕೂಲ್ಗೆ ಹೋಗೋದು, ಅವ್ರಿಗೆ ಪ್ರಿಪೇರ್ ಮಾಡಿಕೊಡ್ಬೇಕು. ಅವ್ರ ಹಸ್ಬೆಂಡ್ ಆಫೀಸಿಗೆ ಹೋಗ್ತಾರೆ, ಅವ್ರಿಗೆ ಪ್ರಿಪೇರ್ ಮಾಡಿಕೊಡ್ಬೇಕು. ಅದೇ ಥರ ನನಗೆ ರಾತ್ರಿನೂ ವರ್ಕ್ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಅಂದರೆ ಮಾರ್ನಿಂಗಿಗೆ ಬ್ರೇಕ್ಫಾಸ್ಟಿಗೆ ರಾತ್ರಿಯೇ ನಾನು ರೆಡಿ ಮಾಡಿಟ್ಟಿರಬೇಕಾಗುತ್ತೆ. ಕೆಲವೊಂದು ಸಲ ಈವನ್ ಸಾಂಬಾರು ಕೂಡ ರಾತ್ರಿಯೇ ಮಾಡಬೇಕಾಗುತ್ತೆ ನಾನು. ಅಲ್ಲಿ ಸಾಂಬಾರಿಗೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಏನಂತಾರೆ ಅಂತ ಗೊತ್ತಿಲ್ಲ. ಮೇ ಬಿ ಬೀನ್ಸ್ ಕಾಳು ಅಂತಾರೆ ಅಂದ್ಕೋತೀನಿ. ಯಾವತ್ತೂ ಅವರೆಕಾಳು ಪಕ್ಕದಲ್ಲೇ ಇರುತ್ತೆ ಇದು. ನನಗೆ ಇದು ಅವರೆಕಾಳಿಗಿಂತ ಇದು ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ. ಸೊ ಅದನ್ನು ನಾನಿಲ್ಲಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಪ್ರಾಗ್ಯನಿಗೆ ಈ ಥರ ಕೆಲಸ ಎಲ್ಲ ತುಂಬ ಇಷ್ಟ. ಅಂದರೆ ಬಟಾಣಿ ಬಿಡಿಸೋದಾಗಿರ್ಬೋದು, ಇದೆಲ್ಲ ತುಂಬ ಇಷ್ಟ. ಸೊ ಅವಳು ಯಾವತ್ತೂ ಈ ಥರ ಕೆಲಸದಲ್ಲಿ ಪಕ್ಕದಲ್ಲೇ ಇರ್ತಾಳೆ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ರವೆ ಇಡ್ಲಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅದಕ್ಕೆ ನಾನು ಉದ್ದಿನಕಾಳು, ದಪ್ಪ ಅವಲಕ್ಕಿ ಮತ್ತು ಸಾಬುದಾನ ಇದನ್ನು ವಾಶ್ ಮಾಡಿ ನೆನೆ ಹಾಕ್ತಾ ಇದ್ದೀನಿ. ಸಾಬುದಾನ ಹಾಕೋದ್ರಿಂದ ಇಡ್ಲಿ ಸಾಫ್ಟಾಗಿ ಬರುತ್ತೆ. ಅದು ರವೆ ಇಡ್ಲಿ ಮಾತ್ರ ಅಲ್ಲ, ಅಕ್ಕಿದು ಇಡ್ಲಿ ಮಾಡಿದರೂ ಕೂಡ ನಾವು ಸಾಬುದಾನ ಹಾಕ್ಬೋದು. ಅಂದರೆ ಒಂದು ಚಿಕ್ಕ ಬೌಲಲ್ಲಿ 1 ಬೌಲಷ್ಟು ಹಾಕ್ಕೋಬೋದು. ಅದು ನೆಂದಾದ ನಂತರ ಜಾಸ್ತಿ ಆಗುತ್ತೆ ಕ್ವಾಂಟಿಟಿ. ನನಗೆ ಇಡ್ಲಿ, ದೋಸೆ ಈ ಥರ ಮಾಡಬೇಕಾದ್ರೆ ನಾನು ಅಕ್ಕಿ ನೆನೆ ಹಾಕೋದಕ್ಕೆ ಯಾವತ್ತೂ ಮರ್ತೋಗಿರ್ತೀನಿ. ಯಾವತ್ತೂ ಆಲ್ಮೋಸ್ಟ್ 3:00 ಆದ ನಂತರನೇ ನನಗೆ ನೆನಪಾಗೋದು. ನಾನಿಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಬೀನ್ಸ್ ಕಾಳು ಜೊತೆ ಪೊಟೆಟೊ ಕೂಡ ಆ್ಯಡ್ ಮಾಡಿಕೊಂಡು ಸಾಂಬಾರು ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನಾನಿಲ್ಲಿ ಪೊಟೆಟೊನ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಟೊಮೆಟೊ ಮತ್ತು ಆನಿಯನ್ ಇದೆಲ್ಲ ಇದನ್ನ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಏನಂದರೆ ನಾನು ಅಬ್ಸರ್ವ್ ಮಾಡಿರೋ ಹಾಗೆ ಪ್ರಾಪ್ತಿ ಕೂಡ ಪ್ರಾಗ್ಯನ ಏಜಲ್ಲಿರೋ ಹಾಗೆ ಇದೇ ಥರ ನಾನು ಕುಕ್ಕಿಂಗ್ ಮಾಡುವಾಗ ಕಿಚನಲ್ಲಿ ಬಂದು ಕೂರ್ತಾಯಿದ್ಲು. ಇವಳ ಥರನೇ ಟೊಮೆಟೊ ಕೇಳ್ತಾ ಇದ್ಲು. ಇವಾಗ ಅವಳು ಒಂದು ಸ್ವಲ್ಪ ದೊಡ್ಡಾಗಿದ್ದಾಳಲ್ಲ, ಅಂದರೆ ತುಂಬ ದೊಡ್ಡದಾಗಿಲ್ಲ, ಬಟ್ ಸ್ಟಿಲ್ ಅವಳು ಸ್ವಲ್ಪ ದೊಡ್ಡಾಗಿದ್ದಾಳಲ್ಲ, ಅವಳಿಗೆ ಕಲರ್ಸ್ ಅಂದರೆ ತುಂಬ ಇಷ್ಟ. ಸೊ ಎನಿ ಟೈಮ್ ಕಲರಿಂಗ್ ಮಾಡ್ತಾ ಕೂತಿರ್ತಾಳೆ. ಮೇ ಬಿ ಇನ್ನೂ ಸ್ವಲ್ಪ ಒಂದು 2 ಇಯರ್ ಆದ ನಂತರ ಪ್ರಾಗ್ಯ ಕೂಡ ಅದೇ ಥರ ಹೋಗಬಹುದು. ಸೊ ಆವಾಗ ನಾನು ಮೇ ಬಿ ಮಿಸ್ ಮಾಡ್ಕೋಬೋದೇನೋ. ನೆಕ್ಸ್ಟ್ ನಾನಿಲ್ಲಿ ಕಟ್ ಮಾಡಿರೋ ಪೊಟೆಟೊ, ಬೀನ್ಸ್ ಕಾಳು, ಆನಿಯನ್ನು, ಟೊಮೆಟೊ ಇದನ್ನ ಕುಕ್ಕರ್ಗೆ ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ನೀರು ಮತ್ತು ಸಾಲ್ಟ್ ಹಾಕ್ಕೊಂಡು 2 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಜಾಸ್ತಿ ಬೇಡ ವಿಷಲ್, 2 ವಿಷಲಲ್ಲೇ ಚೆನ್ನಾಗಿ ಬೆಂದ್ಬಿಡುತ್ತೆ. ಯಾಕಂದರೆ ಅದು ಹಸಿ ಬೀನ್ಸ್ ಕಾಳಾಗಿರೋದ್ರಿಂದ ಬೇಗ ಬೆಂದ್ಬಿಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ಮಸಾಲೆಗೆ ಒಂದು ಮಿಕ್ಸಿ ಜಾರ್ಗೆ ಕೊಕೊನೆಟ್ಟು, ಬ್ಯಾಡಗಿ ಮೆಣಸು, ಕೊತ್ತಂಬರಿ, ಜೀರಿಗೆ, ಮೆಂತ್ಯ ಫ್ರೈ ಮಾಡಿರೋದು, ಟೊಮೆಟೊ, ಆನಿಯನ್ನು, ದೆನ್ ಹುಣಸೆಹಣ್ಣು, ಅರಿಶಿನ ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಷಲ್ ಆಗಿರೋ ಬೀನ್ಸ್ ಕಾಳು ಮತ್ತು ಪೊಟೆಟೊ ಇದಲ್ವಾ, ಅದನ್ನು ಬೇರೆ ಪಾತ್ರೆಗೆ ಹಾಕ್ಕೊಂಡು ರುಬ್ಬಿರೋ ಮಸಾಲೆನ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಾಯ್ಲ್ ಆಗೋದಕ್ಕೆ ಬಿಡ್ತೀನಿ ನಾನು. ನನಗೆ ಕಿಚನಲ್ಲಿ 2 ವಿಷಯಗಳು ಇಷ್ಟನೇ ಆಗಲ್ಲ. ಒಂದೇನಂದರೆ ಕೌಂಟರ್ ಟಾಪ್ ಮೇಲೆ ತುಂಬ ತಗೊಬಂದು ರಾಶಿ ರಾಶಿ ಹಾಕಿರ್ತಾರಲ್ಲ, ಅದು ನನಗೆ ಇಷ್ಟನೇ ಆಗಲ್ಲ. ಯಾರಾದರೂ ತಗೊಬಂದು ಆ ಥರ ಮನೇಲಿ ಇಟ್ಟರೆ ನಾನು ಆವಾಗಲೇ ಕ್ಲೀನ್ ಮಾಡ್ತೀನಿ ಅಥವಾ ಅವ್ರ ಜೊತೆನೇ ಕ್ಲೀನ್ ಮಾಡಿಸ್ತೀನಿ. ಇನ್ನೊಂದೇನಂದರೆ ನನಗೆ ಸಿಂಕಲ್ಲಿ ಪಾತ್ರೆಗಳು ರಾಶಿ ಬಿದ್ದರೆ ನನಗೆ ತುಂಬ ಇರಿಟೇಟ್ ಆಗಿಬಿಡುತ್ತೆ. ಸೊ ಆವಾಗವಾಗ ಕುಕ್ಕಿಂಗ್ ಮಾಡಿರೋದನ್ನ ನಾನು ಆವಾಗವಾಗಲೇ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಪ್ರಿಫರ್ ಮಾಡ್ತೀನಿ. ಯಾವತ್ತಾದರೂ ಆ ಥರ ಇದ್ಬಿಟ್ರೆ ಏನೋ ಒಂದು ಹೆಲ್ತ್ ಇಶ್ಯೂ ಅಥವಾ ಏನೋ ಒಂದು ಎಮರ್ಜೆನ್ಸಿಯಿಂದ ಆ ಥರ ಇಟ್ಟರೆ ನನಗೆ ಕಿಚನ್ಗೆ ಹೋಗೋ ಬರೋವಾಗೆಲ್ಲ ಹಿಂಸೆನೇ ಆಗ್ತಾ ಇರುತ್ತೆ. ಈ ಥರ ಚೆನ್ನಾಗಿ ಬಾಯ್ಲ್ ಆದ ನಂತರ ನಿಮ್ಗೆ ಸಾಲ್ಟ್ ಬೇಕಂದರೆ ಸಾಲ್ಟ್ ಆ್ಯಡ್ ಮಾಡಿಕೊಂಡ್ರೆ ಸಾಂಬಾರು ರೆಡಿ. ಸಾಂಬಾರು ರೆಡಿ ಆದ ನಂತರ ನೆಕ್ಸ್ಟ್ ನಾನು ವರ್ಕ್ಗೆ ಹೋಗೋದೇ ಪ್ರಾಗ್ಯನ ಸ್ನಾನ ಮಾಡಿಸೋದು. ಅವಳಿಗೆ ಯಾವತ್ತೂ ನಾನು ನೈಟ್ ಸ್ನಾನ ಮಾಡಿಸ್ತೀನಿ. ಸೊ ಅವಳಿಗೆ ಸ್ನಾನ ಮಾಡಿಕೊಂಡು ಅವಳನ್ನ ರೆಡಿ ಮಾಡಿಸ್ತೀನಿ ನಾನು.
ನೆಕ್ಸ್ಟ್ ನಾನಿಲ್ಲಿ ಇಡ್ಲಿಗೆ ಸಾಬೂದಾನ ಮತ್ತು ದಪ್ಪ ಅವಲಕ್ಕಿನ ರುಬ್ಕೋತಾ ಇದ್ದೀನಿ. ಇದೊಂದು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ, ಸೊ ಅದಕ್ಕೆ ಇದನ್ನ ಫಸ್ಟ್ ರುಬ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಉದ್ದಿನಬೇಳೆನ ರುಬ್ಕೋತಾ ಇದ್ದೀನಿ. ಇದನ್ನೆಲ್ಲನೂ ರುಬ್ಕೊಂಡು ಒಂದು ಬೌಲಿಗೆ ಆ್ಯಡ್ ಮಾಡಿಕೊಂಡು ಇಡ್ಲಿ ರವೆ ಇದೆ ಅಲ್ವಾ, ಅದನ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಗಂಟಾಗಿರುತ್ತೆ. ಸೊ ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ನಾನು ಓವರ್ ನೈಟ್ ಇಡ್ತೀನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನಿಲ್ಲಿ ಬ್ಯಾಟರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈವನ್ ಸಾಲ್ಟ್ ಕೂಡ ನಾನು ಮಾರ್ನಿಂಗಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಿಮಗೆ ನೈಟ್ ಆ್ಯಡ್ ಮಾಡ್ತೀರಾ ಅಂದರೆ ನೈಟ್ ಕೂಡ ಆ್ಯಡ್ ಮಾಡ್ಕೋಬೋದು, ಬಟ್ ನಾನು ಯೂಶ್ವಲಿ ಮಾರ್ನಿಂಗ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ನಿಮಗೆ ಸೋಡಾ ಪೌಡ್ರ್ ಬೇಕು ಅಂದ್ರೂ ಇವಾಗಲೇ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿಲ್ಲ, ಚೆನ್ನಾಗಿ ಬಂದಿತ್ತು ಅಂತ ನಾನು ಆ್ಯಡ್ ಮಾಡಿಲ್ಲ. ನೆಕ್ಸ್ಟ್ ನಾನಿಲ್ಲಿ ಇಡ್ಲಿ ಪ್ಲೇಟಿಗೆ ತುಪ್ಪನ ಅಪ್ಲೈ ಮಾಡಿಕೊಂಡು ಇಡ್ಲಿ ಬ್ಯಾಟರ್ ಆ್ಯಡ್ ಮಾಡಿಕೊಂಡು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ದಿ ಮಸ್ಟ್ ಅಂತಾರಲ್ಲ, ಆ ಥರದ್ದು ಮಾರ್ನಿಂಗ್ ಟೀನ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಇವಾಗಿದು ಇಡ್ಲಿ ಬೆಂದಿದೆ. ಇದು ತಣ್ಣಗಾದ ನಂತರ ಇದನ್ನ ಪ್ಲೇಟಿಂದ ಬಿಡಿಸ್ಕೋಬೋದು. ಸೊ ಇದಿಷ್ಟು ನನ್ನ ರುಟೀನ್ ಲಾಗ್ ಅಂತ ಹೇಳ್ತಾ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಸಿ ಯು ಸೂನ್ ವಿತ್ ಅನದರ್ ವಿಡಿಯೋ. ಬಾಯ್.